ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ಸಂಪುಟ ಸಭೆಯಲ್ಲಿ ಮೊದಲ ಜಾತಿ ಗಣತಿ ಪ್ರಸ್ತಾಪ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇರುವಂಥದ್ದು. ಈ ಒಂದು ಸಭೆಯಲ್ಲಿ ಈ ಒಂದು ವಿಚಾರದಲ್ಲಿ ಸಂಪುಟ ಸಭೆಯಲ್ಲಿ ಮೊದಲೇ ಜಾತಿ ಗಣತಿ ಪ್ರಸ್ತಾಪವನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಜಾತಿ ಗಣತಿ ತರ್ತೇವೆ ಅಂದಿದ್ರಿ. ಯಾಕೆ ಮತ್ತೆ ಮುಂದಕ್ಕೆ ಹಾಕಿದ್ರಿ? ನೀವು ಹೇಳಿದ್ದನ್ನ ಯಾಕೆ ಮತ್ತೆ ಮುಂದಕ್ಕೆ ಹಾಕ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಜಾತಿ ಗಣತಿ ಬಗ್ಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಮಾತಾಡ್ತೀವಿ, ಅದು ಸಭೆನ ಮುಂದಕ್ಕೆ ತರ್ತೀವಿ ಹೀಗೆಲ್ಲ ಹೇಳಿದ್ರಿ. ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ, ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ರಿ ಅಂತ ಸಿಎಂ ಬಳಿ ಇದೆಲ್ಲವನ್ನ ಯಾಕೆ ಮುಂದಕ್ಕೆ ಹಾಕಿದ್ರಿ ಅಂತ ಸಿಎಂ ಬಳಿ ಕ್ಲಾರಿಫೈ ಕೇಳ್ತಾ ಇದ್ದಾರೆ ದಲಿತ ಸಚಿವರು. ಈಗಾಗಲೇ ಜಾತಿ ಗಣತಿ ವಿಚಾರ ಕುರಿತಂತೆ ಕಾಂಗ್ರೆಸ್ನಲ್ಲಾಗಲಿ ಅಥವಾ ರಾಜಕೀಯದಲ್ಲಿ ಒಂದಷ್ಟು ಗೊಂದಲಗಳು ಇರುವಂಥದ್ದು, ಜೊತೆಗೆ ವಿರೋಧ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಪ್ರಸ್ತಾಪ ಆಗುತ್ತೆ. ಇವತ್ತು ಜಾತಿ ಗಣತಿಯನ್ನು ತರ್ತೇವೆ ಅಂತ ಹೇಳಿದ್ರಿ. ಸೊ ಸಿದ್ದರಾಮಯ್ಯ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ರು, ಆರಂಭ ಕೂಡ ಮಾಡಿದ್ರು. ಆದರೆ ಇದೀಗ ಅದು ಮುಂದಕ್ಕೆ ಹೋಗಿದೆ. ಬಟ್ ಯಾಕೆ ಮುಂದಕ್ಕೆ ಹಾಕಿದ್ರಿ? ಯಾವ ಕಾರಣಕ್ಕೆ ಮುಂದಕ್ಕೆ ನೀವು ಅದನ್ನು ಹಾಕಿದ್ರಿ? ಈ ಬಗ್ಗೆ ಯಾಕೆ ನಮ್ಗೆ ಗಮನಕ್ಕೆ ತಂದಿಲ್ಲ? ಈಗಂತ ದಲಿತ ಸಚಿವರು ಸಿಎಂ ಬಳಿ ಕ್ಲಾರಿಫೈನ ಕೇಳ್ತಾ ಇದ್ದಾರಂತೆ. ಈ ವಿಚಾರ ಕುರಿತಂತೆ ಮೊದಲೇ ವಿಚಾರವನ್ನ ಪರಮೇಶ್ವರು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮಂಡನೆ ಮಾಡೋಣಂತಾನೆ ಇದ್ವಿ, ಅದು ನೀವು ತಿಳಿಸಿತ್ತು. ಆದರೆ ಸಂದರ್ಭ ಸರಿ ಇಲ್ಲ, ಅದಕ್ಕೆ ಮುಂದಕ್ಕೆ ಹಾಕಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕೆ ಒಂದಷ್ಟು ಕಾಂಗ್ರೆಸ್ನ ದಲಿತ ಸಚಿವರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆಯನ್ನು ತರ್ತೀವಿ ಅಂತ ಹೇಳಿದರೆ, ಹಾಗಾಗಿ ಇವತ್ತು ಎಲ್ಲರೂ ಕೂಡ ಬಂದಿರುವಂಥದ್ದು. ಸೊ ಈ ಒಂದು ಸಭೆಯಲ್ಲಿ ಜಾತಿ ಗಣತಿಯನ್ನು ಪ್ರಸ್ತಾಪ ಮಾಡ್ತೀವಿ, ಅದನ್ನು ಜಾರಿಗೆ ತರ್ತೀವಿ, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಭೆಯನ್ನು ಕರೆದಿದ್ರಿ. ಆದರೆ ಯಾಕೆ ಅದನ್ನು ಮುಂದಕ್ಕೆ ಹಾಕಿದ್ರಿ? ಅಷ್ಟಕ್ಕೂ ಮುಂದಕ್ಕೆ ಹಾಕಿದ್ಮೇಲೆ ನಮ್ಗೆ ಯಾಕೆ ಇದರ ಗಮನವನ್ನು ತಂದಿಲ್ಲ? ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ದಲಿತ ಸಚಿವರು, ಕಾಂಗ್ರೆಸ್ನ ದಲಿತ ಸಚಿವರು ಕೇಳ್ತಾ ಇದ್ದಾರೆ. ಇದಕ್ಕೆ ಕ್ಲಾರಿಫಿಕೇಷನ್ನ ಪರಮೇಶ್ವರ್ ಕೂಡ ಕೊಡ್ತಾ ಇರುವಂಥದ್ದು. ತರಲೇಬೇಕು ಅಂತ ಬಂದಿದ್ವು, ಆದರೆ ಸಂದರ್ಭ ಸರಿ ಇಲ್ಲ, ಹಾಗಾಗಿ ಮುಂದಕ್ಕೆ ಹಾಕಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ನೋಡೋಣ, ತರೋಣ ಅನ್ನೋ ಮಾತನ್ನು ಕೂಡ ಸಿಎಂ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಎಸ್, ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನಮ್ಮ ಜೊತೆ ಇದ್ದಾರೆ. ಬಸವರಾಜ್, ಇವತ್ತಿನ ಸಭೆ ವಿಶೇಷವಾಗಿದೆ. ಈ ಕಡೆ ಜಾತಿ ಗಣತಿ ವರದಿನ ಪ್ರಸ್ತಾಪ ಮಾಡೋದಕ್ಕೆ, ಅದನ್ನು ತರೋದಕ್ಕೆ ಅಂತಾನೆ. ಬಟ್ ಯಾಕೆ ಮುಂದಕ್ಕೆ ಹಾಕಿದ್ದಾರೆ ಅಂತ? ಯತೀಶ್, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ನಾವು ಮಂಡನೆ ಮಾಡಿ ಅದನ್ನ ಒಂದು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಮತ್ತೆ ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅಹಿಂದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೂಡ ಸೂಚಿಸಿದ್ರು. ಇವತ್ತು ಮಂಡನೆ ಆಗುತ್ತೆ ಅನ್ನುವಂತ ಒಂದಿಷ್ಟು ಭರವಸೆಯಲ್ಲೂ ಕೂಡ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿರುವಂತ ಸಂದರ್ಭದಲ್ಲಿ ನಾವು ಜಾತಿ ಗಣತಿ ವರದಿಯನ್ನ ಮುಂದಿನ ಸಚಿವ ಸಂಪುಟದಲ್ಲಿ ಅದನ್ನ ಮಂಡನೆ ಮಾಡ್ತೀವಿ ಇವತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಇದಾದ ಬೆನ್ನಲ್ಲೇ ಆದ್ರೂ ಸಹಿತ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ, ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಕೂಡ ವಿವರಣೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಲೆಕ್ಕಾಚಾರದಲ್ಲಿತ್ತು. ಆದ್ರೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದನ್ನ ಸಿಎಂ ಸಿದ್ದರಾಮಯ್ಯನವರು ಈ ಪ್ರಸ್ತಾಪವನ್ನ ಏನು ಜಾತಿ ಗಣತಿ ವರದಿಯನ್ನ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ
ತೀರ್ಮಾನ ಮಾಡೋಣ, ಅದನ್ನ ಮಂಡನೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಈ ಒಂದು ಹಿನ್ನೆಲೆ ಮೊದಲಿಗೆನೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರರು ಕೂಡ CM ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದ್ರು ಸಂಪುಟದ ಸಭೆಯಲ್ಲಿ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ನೀವು ಹೇಳಿದ್ರಿ ಇದನ್ನ ಮಂಡನೆ ಮಾಡ್ತೀವಿ, ಜಾರಿ ಅನುಷ್ಠಾನ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಆದ್ರೆ ಇದೀಗ ಮುಂದಕ್ಕೆ ಹಾಕ್ತಾ ಇದ್ರೆ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯವರು ಕೂಡ ನಾನೇ ಹೇಳಿದ್ದೆ, ಆದ್ರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ಮುಂದಿನ ಸಚಿವ ಸಂಪುಟದಲ್ಲಿ ಇದನ್ನ ನಾವು ಮಂಡನೆ ಮಾಡೋಣ ಅನ್ನುವಂಥದ್ದನ್ನು ಕೂಡ CM ಸಿದ್ದರಾಮಯ್ಯವರು ಅವರಿಗೆ ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ಒಂದು ತೀರ್ಮಾನಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಯತೀಶ್, ಒಂದ್ ಕಡೆ ಹೈಕಮಾಂಡ್ ಮಟ್ಟದ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ನಾಯಕರು ಏನಾದ್ರು ಸೂಚನೆ ಕೊಟ್ರ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಯಾಕಂತಂದ್ರೆ DCM DK ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು, ಅವ್ರಿಗೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಮನವಿಯನ್ನು ಕೂಡ ಕೊಟ್ಟಿದ್ರು. ಅವರ ಒಕ್ಕಲಿಗ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಒಂದು ಜಾತಿ ಗಣತಿಯನ್ನ ತಡೆ ಹಿಡಿಬೇಕು, ಇದು ಸರಿಯಾದ ನಡೆಯಲ್ಲ, ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಒಕ್ಕಲಿಗ ಸಮುದಾಯದ ನಾಯಕರು DCM DK ಶಿವಕುಮಾರ್ ಕೂಡ ದೂರು ಕೊಟ್ಟಿದ್ರು. ಈ ಒಂದು ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಪ್ರಸ್ತಾಪಿಸಿ ಈ ಸಂದರ್ಭದಲ್ಲಿ ಬೇಡ, ಇದನ್ನ ಮುಂದಕ್ಕೆ ಹಾಕೋಣ ಅನ್ನುವಂಥ ನಿರ್ಧಾರಕ್ಕೆ ಒಂದು ಸೂಚನೆ ಕೊಡಿಸುವಂತ ಪ್ರಯತ್ನಕ್ಕೆ DCM DK ಶಿವಕುಮಾರ್ ಅವರು ಮುಂದಾದ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈ ಒಂದು ಬೆನ್ನಲ್ಲೇ ದೆಹಲಿಯಲ್ಲೇ CM ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟರು, ನಾವು ಮಂಡನೆ ಮಾಡೋದಿಲ್ಲ ಈ ಒಂದು ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ಸಚಿವ ಸಂಪುಟದಲ್ಲಿ ಅದೇ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಯತೀಶ್. ಓಕೆ, ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರ ಪಕ್ಷದಲ್ಲೇನೆ ಒಂದಷ್ಟು ಈ ಒಂದು ವಿಚಾರದ ಬಗ್ಗೆ ಗೊಂದಲಗಳಿರುವಂಥದ್ದು, ಒಂದಷ್ಟು ಏನು ಭಿನ್ನಾಭಿಪ್ರಾಯ ಇರೋದು ಗೊತ್ತಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಈ ವಿಚಾರಕ್ಕೆ ಏನಾದರೂ CM ಸಿದ್ದರಾಮಯ್ಯ ಅವರು ಒಂದಿಷ್ಟು ಭಯಪಟ್ರ ಅಂತ, ಯಾಕೆಂದ್ರೆ ವಿರೋಧ ಪಕ್ಷಗಳು ಕೂಡ ಇದನ್ನ ಸರಿ ಇಲ್ಲ, ಅವೈಜ್ಞಾನಿಕವಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅವರ ಪಕ್ಷದಲ್ಲೂ ಕೂಡ ಈ ಒಂದು ಏನು ಅವೈಜ್ಞಾನಿಕ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೇನಾದರೂ CM ಸಿದ್ದರಾಮಯ್ಯ ಅವರು ಒಂದಷ್ಟು ಏನು ಭಯಪಟ್ರ ಅಂತ? ಯತೀಶ್, ಒಂದು ಕಡೆ ಸಹಜವಾಗಿ ಇಲ್ಲಿ ಈ ಒಂದು ಜಾತಿಗಣತಿ ವರದಿ ಅನುಷ್ಠಾನಕ್ಕೆ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ವಿರೋಧ ಮಾಡ್ತಾನೆ ಬಂದಿದ್ದಾವೆ. ಒಂದ್ ಕಡೆ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಕೂಡ ಪ್ರಮುಖವಾಗಿ DCM DK ಶಿವಕುಮಾರ್ ಆಗಿರ್ಬೋದು, ಇಲ್ಲಿ ಲಿಂಗಾಯತಲ್ಲಿ MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಸಾಕಷ್ಟು ನಾಯಕರು SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಈ ರೀತಿಯಂತ ಎಲ್ಲ ನಾಯಕರು ಕೂಡ ಅವರದೇ ಆಗಿರ್ತಕ್ಕಂಥ ವಾದವನ್ನು ಕೂಡ ಹೇಳ್ತಾ ಇದ್ದಾರೆ, ಮತ್ತೆ ಆರೋಪಗಳನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗುವಂತ ಸಾಧ್ಯತೆ ಇದೆ. ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಎಲ್ಲರೂ ಕೂಡ ಸೇರಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗುವಂತ ಎಲ್ಲ ಸಾಧ್ಯತೆ. ಇದನ್ನ ಅರ್ಥಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು CM ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಒಂದು ಕಾದು ನೋಡಿ ಅನ್ನುವಂಥದ್ದು, ಮತ್ತೆ ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಅನುಷ್ಠಾನ ಮಾಡುವಂತ ತೀರ್ಮಾನಕ್ಕೆ ಹೋಗಿ ಏಕಾಏಕಿಯಾಗಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೂ ಕೂಡ ಮುಂಬರ್ತಕ್ಕಂಥ ಒಂದು ಸ್ಥಳೀಯ ಮಟ್ಟದ ಚುನಾವಣೆ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನ ಎಚ್ಚರಿಕೆಯಿಂದಲೇ ಇದನ್ನ ನೀವು ನಿಭಾಯಿಸಿ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಇವತ್ತು CM ಸಿದ್ದರಾಮಯ್ಯ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡೋಣ ಅನ್ನುವಂಥ ನಿರ್ಧಾರ ಕೈಗೊಂಡಿದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಏನು ಒಂದಿಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಹಾದಿ ಏನು ಅನ್ನುವಂಥದ್ದನ್ನು ಕೂಡ ಅದನ್ನು ಕೂಡ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ ಯತೀಶ್. ಓಕೆ, ಈಗಿನ ಏನು ಇದು ನೋಡಿದಂಥ ಸಂದರ್ಭ, ಜಾತಿ ಗಣತಿ ವರದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಕಾಂಗ್ರೆಸ್ಗೆನೇ ಇಲ್ಲಿ. ಸೊ ಈಗಿದ್ದು ಕೂಡ ಯಾಕೆ ಇದನ್ನು ತಡೆ ಹಿಡಿಬೇಕು ಅಂತ ಹೈಕಮಾಂಡ್ ಆಗಲಿ ಅಥವಾ ಪಕ್ಷದ ಒಂದಷ್ಟು ನಾಯಕರು ಏನು ಬೇಡ ಅಂತಿರೋದು ಯಾಕೆ ಅಂತ? ಯತೀಶ್, ಒಂದು ಕಡೆ ಈ ಒಂದು ವಿಧಾನಸಭೆ ಚುನಾವಣೆಯನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು, ದಲಿತ ಮತಗಳು ಒಂದ್ ಕಡೆ ಅವರ ಕೇಂದ್ರೀಕೃತವಾಗಿರ್ತಕ್ಕಂಥ ಮತಗಳು. ಆದ್ರೆ ಇಲ್ಲಿ ಪಂಚಮಸಾಲಿ ಮತ್ತೆ ಲಿಂಗಾಯತ ಏನು ವೀರಶೈವ ಲಿಂಗಾಯತ ಇವು ಸಮುದಾಯಗಳು ಮತ್ತೆ ಒಕ್ಕಲಿಗ ಸಮುದಾಯ ಏನಿದಾವೆ ಇವುಗಳಿಗೂ ಕೂಡ ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ನಿರ್ಣಾಯಕವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಆ ಸಮುದಾಯಗಳು ಕೂಡ ಕೈ ಹಿಡಿದಿರ್ತಕ್ಕಂಥದ್ದು. ಏನು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಈ ಸಮುದಾಯಗಳು ಹೆಚ್ಚಾಗಿ ಶಾಸಕರು ಒಂದು ಆಯ್ಕೆ ಆಗಿರಲಿಲ್ಲ, ಆಯಾ ಪ್ರದೇಶದಲ್ಲಿ ಕೂಡ ಆಯ್ಕೆ ಆಗಿರಲಿಲ್ಲ. ಆದ್ರೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಪಂಚಮಸಾಲಿ ಆಗಿರ್ಬೋದು, ವೀರಶೈವ ಲಿಂಗಾಯತ ಆಗಿರ್ಬೋದು ಮತ್ತೆ ಒಕ್ಕಲಿಗ ಸಮುದಾಯದಿಂದ ಆಗಿರ್ಬೋದು ಹೆಚ್ಚಾಗಿ ಕೂಡ ಶಾಸಕರು ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನ ಜಾತಿ ಗಣತಿಯ ವರದಿಯನ್ನು ಏನಾದ್ರೂ ನಾವು ಏಕಾಏಕಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅನುಷ್ಠಾನ ಮಾಡಿದ್ರೆ ಇರ್ತಕ್ಕಂಥ ಮತಗಳನ್ನು ಕೂಡ ಕಳೆದುಕೊಳ್ಳುವಂತ ಪ್ರಯತ್ನದಲ್ಲಿದೆ. ಮುಂದೆ ಮತ್ತೆ ವಿಧಾನಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಮತ್ತೆ ಅತಂತ್ರ ಆಗುವಂತ ಸಾಧ್ಯತೆ ಇದೆ. ಇವಾಗ ಹೇಗೆ ಒಂದ್ ರೀತಿಯಲ್ಲಿ ಒಂದು ಬಹುಮತ ಬಂದಿದೆ, ಆ ರೀತಿ ಬಹುಮತ ಬರ್ಲಿಕ್ಕೆ ಕಷ್ಟ.